ಕೇರಳದ ಕರಾವಳಿಯಲ್ಲಿ ಕಂಟೈನರ್ ಸ್ಫೋಟ ಉಂಟಾಗಿದೆ. ಕೇರಳದ ಸಮುದ್ರದಲ್ಲಿ ಹೊತ್ತಿ ಉರಿದಿರುವ ಹಡಗು. ಇನ್ನು ಒಟ್ಟು ಈ ಹಡಗಿನಲ್ಲಿ 22 ಮಂದಿ ಇದ್ರು. 22 ಜನರಲ್ಲಿ 18 ಮಂದಿಯನ್ನ ರಕ್ಷಿಸಲಾಗಿದೆ. ಆದರೆ 4 ನಾಪತ್ತೆಯಾಗಿದ್ದಾರೆ. ಇನ್ನು ಗಾಯಾಳುಗಳನ್ನ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಿಂಗಾಪುರ ಧ್ವಜವಿದ್ದ ಹಡಗಿನಲ್ಲಿ ಈ ಒಂದು ಬೆಂಕಿ ಅವಘಡ ಸಂಭವಿಸಿರುವಂಥದ್ದು. ಕೊಲಂಬೋದಿಂದ ಮುಂಬೈಗೆ ತೆರಳುತ್ತಾ ಇದ್ದ ಸಿಂಗಾಪುರ ಮೂಲದ ಕಂಟೈನರ್ ಹಡಗು ಕೇರಳದ ಬೆಪೋರ್ ಕರಾವಳಿಯಿಂದ ಸುಮಾರು 78 ನಾಟಿಕಲ್ ಮೈಲು ದೂರದಲ್ಲಿ ಸಂಚರಿಸ್ತಾ ಇದ್ದಾಗ ಈ ಹಡಗಿನಲ್ಲಿ ಸ್ಫೋಟ ಸಂಭವಿಸಿ ಬೆಂಕಿ ಹತ್ತಿಕೊಂಡಿದೆ. ಇನ್ನು ಈ ಹಡಗಿನಲ್ಲಿದ್ದ 22 ಮಂದಿ ಸಿಬ್ಬಂದಿಯಲ್ಲಿ 18 ಮಂದಿಯನ್ನ ಭಾರತೀಯ ನೌಕಾಪಡೆಯ ನೌಕೆ INS ಸೂರತ್ ರಕ್ಷಿಸಿದ್ದು, ಆದರೆ 4 ಸಿಬ್ಬಂದಿ ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ. ಇನ್ನು ಗಾಯಗೊಂಡಿರುವ 5 ಪೈಕಿ 2 ಸ್ಥಿತಿ ಬಹಳ ಗಂಭೀರವಾಗಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ರಕ್ಷಿಸಲ್ಪಟ್ಟ ಮತ್ತು ಗಾಯಗೊಂಡ ಸಿಬ್ಬಂದಿಗೆ INS ಸೂರತ್ ಪಣಂಬೂರಿನ ಹೊಸ ಮಂಗಳೂರು ಬಂದರು ಪ್ರಾಧಿಕಾರದಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಡಗಿನಲ್ಲಿದ್ದ ಸಿಬ್ಬಂದಿಯ ಪೈಕಿ ಚೀನಾದ 8, ತೈವಾನ್ನ 4, ಮಯನ್ಮಾರ್ನ 4 ಮತ್ತು ಇಂಡೋನೇಷ್ಯಾದ 2 ಇದ್ದರು ಅಂತ ಗುರುತಿಸಲಾಗಿದೆ. ಇನ್ನು ಜೂನ್ 7ರಂದು ಕೊಲಂಬೋದಿಂದ ಹೊರಟಿದ್ದ ಈ ಹಡಗು ಜೂನ್ 10ರಂದು ಮುಂಬೈಗೆ ತಲುಪುವ ನಿರೀಕ್ಷೆ ಇತ್ತು. ಹಡಗಿನಲ್ಲಿ ಭಾರೀ ಸ್ಫೋಟದೊಂದಿಗೆ ಬೆಂಕಿ ಕಾಣಿಸಿಕೊಂಡಿತು ಅಂತ ತಿಳಿದು ಬಂದಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ. ಶಂಶೀರ್, ಒಟ್ಟು 22 ಮಂದಿ ಇದ್ದಂತಹ ಹಡಗು ಸ್ಫೋಟಗೊಂಡಿದೆ. ಅದರಲ್ಲಿ 18 ಮಂದಿಯನ್ನು ರಕ್ಷಿಸಲಾಗಿದ್ದು 4 ನಾಪತ್ತೆಯಾಗಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಅವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದ್ದು ಯಾರಾದರೂ ಸಿಕ್ಕಿದ್ದಾರಾ? ಅಂಡ್ ಈ ಒಂದು ಸ್ಫೋಟ ಯಾವ ರೀತಿ ಸಂಭವಿಸಿತು, ಕಾರಣ ಏನು ಅಂತ? ಮಧುಮಾಲ, ಮುಖ್ಯವಾಗಿ ಈ ಒಂದು ಸಿಂಗಾಪುರದ ಕಂಟೈನರ್ ಹಡಗು ಏನಿದೆ ಇದು ಮುಂಬೈಗೆ ಹೋಗ್ತಾ ಇತ್ತು. ಇದೇ ವೇಳೆ ಕೇರಳದ ಕೊಚ್ಚಿಯ ಬೇಪೂರ್ ಸಮುದ್ರ ತೀರದಿಂದ 78 ನಾಟಿಕಲ್ ಮೈಲು ದೂರದಲ್ಲಿ ಇದ್ದಕ್ಕಿದ್ದಂತೆ ಈ ಹಡಗಿನಲ್ಲಿ ಬೆಂಕಿ ಹತ್ತಿಕೊಂಡಿದೆ. ಒಂದು ತಾಂತ್ರಿಕ ಸಮಸ್ಯೆಯಿಂದ ಬೆಂಕಿ ಹೊತ್ತಿಕೊಂಡಿರುವಂತಹ ಶಂಕೆ ಇರುವಂತದ್ದು. ಈ ಕುರಿತು ತನಿಖೆ ಕೂಡ ನಡೆಸಲಾಗ್ತಾ ಇದೆ. ಜೊತೆಗೆ ಇದರಲ್ಲಿ ಸುಮಾರು 22 ಮಂದಿ ಇದ್ರು ಎಂಬ ಮಾಹಿತಿ ಸಿಕ್ಕಿದ್ದು, ಅದರಲ್ಲಿ 18 ಮಂದಿಯನ್ನ ನೌಕಾಪಡೆ ಮತ್ತು ಇಂಡಿಯನ್ ಕೋಸ್ಟ್ ಗಾರ್ಡ್ ರಕ್ಷಣೆ ಮಾಡಿರುವಂತದ್ದು. 4 ಸಿಬ್ಬಂದಿ ಸದ್ಯ ನಾಪತ್ತೆಯಾಗಿದ್ದು ಅವರಿಗಾಗಿ ಶೋಧವನ್ನು ನಡೆಸಲಾಗ್ತಾ ಇದೆ ಎಂಬ ಮಾಹಿತಿಯನ್ನ ಅಧಿಕಾರಿಗಳು ನಮಗೆ ನೀಡಿರುವಂತದ್ದು. ಜೊತೆಗೆ ಇಬ್ಬರ ಸ್ಥಿತಿ ಸ್ವಲ್ಪ ಚಿಂತಾಜನಕ ಇದೆ ಎಂದು ಇವರನ್ನ INS ಸೂರತ್ ಶಿಪ್ ಮೂಲಕ ಮಂಗಳೂರಿನ ಪಣಂಬೂರು ಬಂದರಿಗೆ ತೆರಳಾಗ್ತಾ ಇದೆ. ಇಲ್ಲಿ ಅವರಿಗೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೀಗ ಟ್ರೀಟ್ಮೆಂಟ್ ನೀಡೋಕೆ ಇದೀಗ ಕರೆತರಲಾಗಿದೆ ಎಂಬ ಮಾಹಿತಿಯನ್ನು ಅಧಿಕಾರಿಗಳು ಇದೀಗ ಬೆಳಿಗ್ಗೆ ನಮಗೆ ನೀಡಿರುವಂತದ್ದು. ಜೊತೆಗೆ ಉಳಿದವರ ಏನು ನಾಪತ್ತೆಯಾಗಿದ್ದಾರೆ ಅವರನ್ನ ನಾವು ಪತ್ತೆ ಹಚ್ಚೋಕೆ ಶೋಧ ನಡೆಸ್ತಾ ಇದ್ದೀವಿ. ಜೊತೆಗೆ ಈ ಒಂದು ಹಡಗಿನಲ್ಲಿ ಚೈನಾ, ತೈವಾನ್, ಮ್ಯಾನ್ಮಾರ್, ಇಂಡೋನೇಷ್ಯಾ ಮೂಲದ ಪ್ರಜೆಗಳು ಇದ್ರು ಎಂಬ ಮಾಹಿತಿಯನ್ನ ಸಿಕ್ಕಿರುವಂತದ್ದು. ಜೊತೆಗೆ ಯಾತಕ್ಕಾಗಿ ಈ ಇದ್ದಕ್ಕಿದ್ದಂತೆ ಈ ದೊಡ್ಡ ಹಡಗಿನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಎಂಬುದರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಸ್ವಲ್ಪ ತಾಂತ್ರಿಕ ಸಮಸ್ಯೆಯಿಂದ ಈ ರೀತಿಯ ಒಂದು ಅವಘಡ ನಡೆದಿರುವ ಶಂಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದರ ಕುರಿತು ಒಂದು ತನಿಖೆ ಏನಿದೆ ಇದೀಗ ಚುರುಕಾಗಿತ್ತು. ಜೊತೆಗೆ ಈ ಗಾಯಾಳು ಅಂದ್ರೆ ಪ್ರಾಣಾಪಾಯದಿಂದ ಹೆಚ್ಚಿನವರು ಪಾರಾಗಿದ್ದಾರೆ. ಅಂದ್ರೆ ಯಾವುದೇ ಸಾವು ಸಂಭವಿಸಿಲ್ಲ. ಆದ್ರೆ ಸ್ವಲ್ಪ ಕ್ರಿಟಿಕಲ್ ಇಂಜೂರ್ ಆಗಿರುವುದರಿಂದ ಅವರನ್ನ ಪ್ರಾಣಾಪಾಯದಿಂದ ಕಾಪಾಡುವಂತಹ ಎಲ್ಲ ಒಂದು ಟ್ರೀಟ್ಮೆಂಟ್ಗಾಗಿ ವ್ಯವಸ್ಥೆಯನ್ನ ಇದೀಗ ಮಂಗಳೂರಲ್ಲಿ ಮಾಡಲಾಗಿರುವಂತದ್ದು. ಮಧುಮಾಲ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶಂಶೀರ್.